ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀಜು. ಇವತ್ತು ಮನೆಯಲ್ಲೇ ತುಂಬ ರುಚಿಯಾಗಿ ತುಂಬ ಸಿಂಪಲ್ಲಾಗಿ ಪಾಸ್ತಾ ಮಾಡೋದು ಹೇಗೆ ಅಂತ ನೋಡೋಣ. ಹಾಗೆ ಇಲ್ಲಿ ಪಾಸ್ತಾ ಮಾಡೋದಕ್ಕೆ ಒಂದು ಬಾಣಲಿಯಲ್ಲಿ ಬಿಸಿ ಆಗೋಕ್ಕೆ ನೀರಿಟ್ಟಿದೆ. ಇವಾಗ ನೀರು ಬಿಸಿಯಾಗಿದೆ, ಅದಕ್ಕೆ 1 ಕಪ್ಪಷ್ಟು ನಾನು ಪಾಸ್ತಾನ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಎಣ್ಣೆನ ಕೂಡ ಹೆದ್ರಲ್ಲಿ ಬಿಡ್ತಾ ಇದ್ದೀನಿ. ಯಾಕೆಂದರೆ ಕುದೀತಾ ಇರಬೇಕಾದ್ರೆ ಒಂದಕ್ಕೊಂದು ಪಾಸ್ತಾ ಹತ್ಕೊಳಲ್ಲ, ಚೆನ್ನಾಗಿರುತ್ತೆ ಈ ಥರ ಉದ್ರಾಗಿ. ಹಾಗೆ ಇಲ್ಲಿ ಇನ್ನೊಂದು ಕಡೆ ನಾನು ವೆಜಿಟೇಬಲ್ನೆಲ್ಲ ಕಟ್ ಮಾಡಿಟ್ಕೊತಾ ಇದ್ದೀನಿ. ಇಲ್ಲಿ ನಾನು ಒಂದು ಚಿಕ್ಕದ ಕ್ಯಾರೆಟ್ನ ತೊಗೊಂಡಿದ್ದೀನಿ, ಅದನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಕ್ಯಾಪ್ಸಿಕಮ್ನ ಯೂಸ್ ಮಾಡ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಇಲ್ಲಿ ರೆಡ್ ಕಲರು, ಗ್ರೀನ್ ಕಲರು ಹಾಗೆ ಯೆಲ್ಲೋ ಕಲರು 3 ಕಲರ್ಸ್ ಕೂಡ ಕ್ಯಾಪ್ಸಿಕಮ್ ಇವತ್ತು ಮನೆಯಲ್ಲಿತ್ತು. ಹಾಗಾಗಿ ಈ ಕ್ಯಾಪ್ಸಿಕಮ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವುದೇ ರೀತಿ ವೆಜಿಟೇಬಲ್ ಕೂಡ ಯೂಸ್ ಮಾಡ್ಕೊಬೋದು. ಈ ಥರ ನಾನು ಕ್ಯಾಪ್ಸಿಕಮ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೀನಿ. ಕ್ಯಾರೆಟ್ನು ಕೂಡ ಹಾಗೆ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಹಾಗೆ ನಾನು ಇಲ್ಲಿ ಆನಿಯನ್ನು ಮತ್ತು ಟೊಮೊಟೊ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ವೆಜಿಟೇಬಲ್ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಎಣ್ಣೆಯಲ್ಲಿ ಬೇಗನೆ ಫ್ರೈ ಆಗುತ್ತೆ. ಸೊ ನಮಗೆ ಜಾಸ್ತಿ ಟೈಮ್ ತೊಗೊಳಲ್ಲ. ಹಾಗಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಮತ್ತು ರುಚಿ ಕೂಡ ಹಾಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ತರಕಾರಿ ಎಲ್ಲ ಕಟ್ ಮಾಡಿದ್ದಾಯಿತು. ಪಾಸ್ತಾ ಕೂಡ ಈ ಕಡೆ ರೆಡಿಯಾಗಿತ್ತು, ಅದನ್ನು ಕೂಡ ಈ ಥರ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಪಾಸ್ತಾನ ಬೇಯಿಸ್ಕೊಬೇಕಾದ್ರೆ ಬಿಸಿನೀರಲ್ಲೇ ನಾವು ಕ್ಲೀನಾಗಿ ಬೇಯಿಸ್ಕೊಬೇಕು. ನಾವು ಮಸಾಲದಲ್ಲಿ ಹಾಕಿದ್ಮೇಲೆ ಪಾಸ್ತಾ ಜಾಸ್ತಿ ಬೇಯಿಸೋದಕ್ಕಾಗಲ್ಲ. ಹಾಗಾಗಿ ಬಿಸಿನೀರಲ್ಲೇ ಚೆನ್ನಾಗಿ ಬೇಯಿಸ್ಕೊಬೇಕು. ಹೇಗೆ ಅಂದರೆ ನಾವು ಒಂದು ಪಾಸ್ತಾನ ತಗೊಂಡು ಕೈಯಲ್ಲಿ ಈ ಥರ ಸ್ವಲ್ಪ ಪ್ರೆಸ್ ಮಾಡಿದ ತಕ್ಷಣ ಕ್ಲೀನಾಗಿ ಮ್ಯಾಶ್ ಆಗಬೇಕು. ಸೊ ನಾವು ಮಕ್ಕಳಿಗೆ ಕೊಡೋದಾದರೆ ಈ ಥರ ಕ್ಲೀನಾಗಿ ಮ್ಯಾಶ್ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ನಾನು ಒಂದು ಬೌಲಲ್ಲಿ ಪೆಪ್ಪರ್ ಪೌಡರ್, ಜೀರಾ ಪೌಡರ್, ಗರಂ ಮಸಾಲ ಹಾಗೆ ನಾನಿಲ್ಲಿ ಸ್ವಲ್ಪ ಅರಿಶಿನ ಕೂಡ ತೊಗೊಂಡಿದ್ದೀನಿ. ಈ ಎಲ್ಲ ಮಸಾಲಾನ ನಾವು ಸ್ವಲ್ಪ ಕ್ವಾಂಟಿಟಿಯಲ್ಲೇ ಯೂಸ್ ಮಾಡಬೇಕು. ಸೊ ಆವಾಗಲೇ ರುಚಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ತೊಗೊಂಡಿದ್ದೀನಿ. ಈಗ ಒಂದು ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ನಾವು ಕಟ್ ಮಾಡಿಟ್ಟಿರೋವಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆಗಿ ಆದಮೇಲೆ ಈಗ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡಿಕೊಂಡು ನಾವು ಕಟ್ ಮಾಡಿಟ್ಟಿರುವಂಥ ಎಲ್ಲ ವೆಜಿಟೇಬಲ್ನ ಹಾಕಿಬಿಟ್ಟು ಕ್ಲೀನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಬೇಗನೆ ವೆಜಿಟೇಬಲ್ಸ್ ಎಲ್ಲ ಫ್ರೈ ಆಗುತ್ತೆ. ಸೊ ನಾವು ಪ್ರತಿ ಒಂದ್ಸಲಿ ಯಾವುದೇ ರೆಸಿಪಿ ಮಾಡಬೇಕಾದ್ರೂ ವೆಜಿಟೇಬಲ್ನ ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು. ಆವಾಗಲೇ ಹೆಲ್ತ್ಗೆ ಕೂಡ ತುಂಬಾ ಒಳ್ಳೆಯದು. ಸೊ ಈ ಥರ ಕ್ಲೀನಾಗಿ ಫ್ರೈ ಆಗಿದೆ. ಈಗ ನಾವು ತೆಗೆದಿಟ್ಟಿರುವಂಥ ಮಸಾಲಾನ ಕೂಡ ಇದರಲ್ಲಿ ಸೇರಿಸ್ಬಿಟ್ಟು ಕ್ಲೀನಾಗಿ ಈ ಥರ ಮತ್ತೆ ಫ್ರೈ ಮಾಡ್ತಾ ಇದ್ದೀನಿ. ಸೊ ಮಸಾಲ ಕೂಡ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಬೇಕು. ಈಗ ನಾನು ಆಲ್ರೆಡಿ ಪಾಸ್ತಾನ ಬೇಯಿಸಿಟ್ಟಿರೋ ಅಂಥ ನೀರನ್ನ ಇವಾಗ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ನಾವು ನಾರ್ಮಲಿ ಬೇರೆ ನೀರು ಹಾಕೋದೇನು ಬೇಡ, ಈ ಥರ ಪಾಸ್ತಾನ ಕುದಿಸಿರೋ ಅಂಥ ನೀರೇ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಪಾಸ್ತಾ ಮಸಾಲಾನ ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಈ ಥರ ಸ್ವಲ್ಪ ತಿಕ್ಕಾಗೋವರೆಗೂ ಕುದಿಸ್ಕೊಂಡ್ಬಿಟ್ಟು ನಾವು ಈಗ ಆಲ್ರೆಡಿ ಬೇಯಿಸಿಟ್ಟಿರೋ ಅಂಥ ಪಾಸ್ತಾನ ಕೂಡ ಇದರಲ್ಲಿ ಹಾಕ್ಬಿಟ್ಟು ನೀರಿನ ಅಂಶ ಎಲ್ಲ ಹೋಗೋವರೆಗೂ ಕ್ಲೀನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಸೊ ಆವಾಗ ಮಸಾಲ ಎಲ್ಲ ಚೆನ್ನಾಗಿ ಪಾಸ್ತಾಗೆ ಹಿಡ್ಕೊಳುತ್ತೆ. ತುಂಬ ಸಿಂಪಲ್ಲಾಗಿ ಆದರೆ ತುಂಬಾ ರುಚಿಯಾಗಿರುತ್ತೆ. ತರಕಾರಿ ಇಷ್ಟಪಡಲ್ಲ ಅನ್ನೋರು ಕೂಡ ಈ ಪಾಸ್ತಾದೊಳಗಡೆ ನೀವು ಎಷ್ಟೇ ತರಕಾರಿನ ಹಾಕ್ಕೊಟ್ರು ಅವರು ಒಂದು ತರಕಾರಿ ಕೂಡ ಬಿಡದೇ ಕ್ಲೀನಾಗಿ ತಿಂತಾರೆ. ಮಕ್ಕಳಾಗಲಿ ದೊಡ್ಡವರು ಆಗಲಿ ತುಂಬಾ ರುಚಿಯಾಗಿರೋಂಥ ಈ ಪಾಸ್ತಾ ಬಿಸಿ ಬಿಸಿ ಇದ್ದಾಗಲೇ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ರುಚಿಯಾಗಿತ್ತು. ನೀವು ಕೂಡ ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಯಾವುದೇ ನಾನು ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.